ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಬೆಂಗಳೂರು ಜಿಲ್ಲೆಯ ಹೊಸ ಭರವಸೆಯಾಗಿ ಬಿಬಿಎಂಪಿ ನ್ಯೂಸ್ 9 ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲ ವಿಚಾರಗಳನ್ನ ನಿಮಗೆ ತಿಳಿಸುವ ಕೆಲಸ ಇನ್ಮುಂದೆ ನಮ್ಮದಾಗಿರುತ್ತೆ. ಮೊದಲಿಗೆ ಮುಖ್ಯಾಂಶಗಳು. ವಿಚಾರದಲ್ಲಿ ಮುಳುಗೋಗಿರ್ತಕ್ಕಂಥ ಈ ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ನ ಸರ್ಕಾರ, ಮುಖ್ಯಮಂತ್ರಿಗಳಾದಿಯಿಂದ ಅವರ ಸಚಿವರು, ಶಾಸಕರುಗಳು ಪ್ರತಿಯೊಬ್ಬರೂ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿ ಇವತ್ತು ಅವ್ರ ಭ್ರಷ್ಟಾಚಾರಿಗಳಂತೇಳಿ ಸಾಬೀತಾಗಿರೋದ್ರಿಂದ, ಸಿಕ್ಕಾಕೊಂಡಿರೋದ್ರಿಂದ ಅವ್ರ ಬಗ್ಗೆ ಅವ್ರ ಮೇಲೆ ಎನ್ಕ್ವೈರಿ ಮಾಡೋದಕ್ಕೆ ರಾಜ್ಯಪಾಲರು ಏನು ಖಾಸಗಿ ವ್ಯಕ್ತಿಗಳು ದೂರು ಕೊಟ್ಟರು. ಅದರ ಆಧಾರದ ಮೇಲೆ ಕಾನೂನು ತಜ್ಞರ ಹತ್ರ ಅವರೆಲ್ಲ ಚರ್ಚೆ ಮಾಡಿನೇ ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಬೇಕು ಅಂತ ಹೇಳ್ಬಿಟ್ಟು ಎನ್ಕ್ವೈರಿ ಮಾಡ್ಬೇಕು ಅಂತ ಹೇಳಿ ಪರ್ಮಿಷನ್ ಕೊಟ್ಟಿದ್ದಾರೆ. ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಸ್ವತಃ ಸಿದ್ದರಾಮಯ್ಯನವರೇ ವಿಧಾನಸಭೆಯಲ್ಲಿ ಅದು 187 ಕೋಟಿ ಅಲ್ಲ 89 ಕೋಟಿ ಅಂತ ಹೇಳಿ ಒಪ್ಕೊಂಡಿರೋದ್ರಿಂದ, ಮೂಢ ಹಗರಣ ಇರ್ಬೋದು, ನಮ್ಮ ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಮಾಡಿರ್ತಕ್ಕಂಥ ಹಗರಣ ಇರ್ಬೋದು, ಇದನ್ನೆಲ್ಲ ಸಿಕ್ಕಾಕೊಂಡಿರೋದ್ರಿಂದ ಅವರ ಮಂತ್ರಿನೂ ಇವತ್ತು ಜೈಲಲ್ಲಿದ್ದಾರೆ, ಅವರ ಅಧ್ಯಕ್ಷರು ಇವತ್ತು ಜೈಲಲ್ಲಿದ್ದಾರೆ. MLAಗಳನ್ನು ಒಂದು ಪೊಲೀಸ್ ಅಧಿಕಾರಿ ಹತ್ರ 40 ಲಕ್ಷ ಲಂಚ ಕೊಡ್ಬೇಕು ಅಂತ ಕೇಳಿ ಪೊಲೀಸ್ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡು, ಚಂದ್ರಶೇಖರ್ ಅಂತ ಹೇಳ್ಬಿಟ್ಟು ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡು, ಈ ತರ ಅಧಿಕಾರಿಗಳನ್ನ ಸಾಲಾಗಿ ಇವತ್ತು ಆತ್ಮಹತ್ಯೆ, ಇವರ ಒತ್ತಡಕ್ಕೆ ಮಣಿದು, ಇವರ ಒತ್ತಡಕ್ಕೆ ಬೇಸತ್ತು ಇವತ್ತೇನು ಆತ್ಮಹತ್ಯೆ ಮಾಡ್ಕೊಂತ ಇದಾರೆ. ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರು ಡೆಲ್ಲಿ ಚಲೋ ಅಂತ ಹೇಳಿ ಹಮ್ಕೊಂಡಿದ್ರು. ಡೆಲ್ಲಿಗೆ ಹೋಗ್ತೀರಿ, ನಾವು ಅಲ್ಲಿ ಮಾಡ್ತೀರಿ, ಇಲ್ಲಿ ಮಾಡ್ತೀರಿ, ಅಲಿಬಾಬಾ 40 ಸ್ಟೋರ್ INDA ಮಿತ್ರಕೂಟದ ಜೊತೆಯಲ್ಲಿ ನಾವು ಹೋರಾಟ ಮಾಡ್ತೀರಿ ಅಂತ. ಡೆಲ್ಲಿ ಎಲ್ಲ ಇವರು ಪಾಕಿಸ್ತಾನದಲ್ಲಿ ಹೋಗಿ ಹೋರಾಟ ಮಾಡಿದ್ರೆ ಕೂಡ ಇವ್ರ ಪರವಾಗಿ ಯಾವುದೇ ರೀತಿಯಾದಂತ ಇವ್ರನ್ನ ಪೇಪರ್ ಸೈಡ್ ಮಾಡೋಂಥ ರೀತಿಯಲ್ಲಿ ಯಾವುದೇ ರೀತಿಯಾದಂತ ಪುರಾವೆಗಳು ಇಲ್ಲ.